ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಅನ್ನ ಮಾಡೋದು ಹೇಗೆ ಅಂತ. ಈಗ ಮಕ್ಕಳುಗಳು ಕೂಡ ಕುಕ್ಕರ್ನಲ್ಲಿ ಇವಾಗ ಮಾಡಿಬಿಡ್ತಾರೆ. ಆದರೆ ತಪ್ಪಲೆನಲ್ಲಿ ಮಾಡೋದು ಹೇಗೆ ಅಂತ ಅಂದರೆ ಕುಕ್ಕರ್ ಪ್ರಾಬ್ಲಮ್ ಆದಾಗ, ಕೂಗಲ್ಲ ಅಂತ ಅಂದಾಗ, ಈ ರೀತಿಯಾದ ಪ್ರಾಬ್ಲಮ್ ಆದಾಗ ಹೇಗೆ ಮಾಡೋದು ತಪ್ಪಲೆನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಈಗ 2 ಗ್ಲಾಸ್ ನೀರು, ಮಾಮೂಲಿ ಕುಕ್ಕರಲ್ಲಿ ಹೇಗೆ ಮಾಡ್ತೀವೋ ಹಾಗೇ 1 ಗ್ಲಾಸ್ ಅಕ್ಕಿಗೆ 2 ಅಳತೆ ನೀರು. ಈಗ 2 ಗ್ಲಾಸ್ ನೀರನ್ನು ಕುದಿಸ್ಕೊಂಡ್ಬಿಟ್ಟು ನಂತರ 1 ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಮೇಲೆ ಅನ್ನ ಕಾಣಿಸುತ್ತೆ ಅಂತ ಅಂದಾಗ ಅದ್ರ ಮೇಲೆ ಈ ರೀತಿ ಫುಲ್ಲು ಫ್ಲೇಮನ್ನು ಲೋ ಮಾಡಿದ್ದೀನಿ. ಇಷ್ಟು ಮಾಡಿಬಿಟ್ಟು ಒಂದು ಈಕ್ವಲ್ ಆಗಿ ಅನ್ನನ ಮಾಡಿಬಿಟ್ಟು ಬೇಯಿಸಿ ಪೂರ್ತಿ ಲೋ ಫ್ಲೇಮೇ ಇರಬೇಕು. ಮತ್ತು ಗೊತ್ತಾಗಲ್ಲ ಅಂತ ಅಂದಾಗ ಮತ್ತೆ ಪ್ಲೇಟ್ ತೆಗೆದ್ಬಿಟ್ಟು ಅನ್ನ ಸ್ವಲ್ಪ ಕೆದಕಿ ನೋಡಿ. ನೀರಿನ್ನ ಇದೆ, ಇವಾಗ ನೀರಿತ್ತು ಅಂದರೆ ಮತ್ತೆ ಅನ್ನ ಸಮ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಅದೇ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ಮತ್ತೆ ಒಂದು ಸ್ವಲ್ಪ ಬಿಟ್ಟು ನೋಡಿದಾಗ ನೋಡಿ ಎಲ್ಲ ಪೂರ್ತಿ ನೀರೆಲ್ಲ ಹಿಂಗಿದೆ. ಇವಾಗ ಅನ್ನ ರೆಡಿಯಾಗಿದೆ. ಅನ್ನ ಬೇಯಕ್ಕೆ 20 ನಿಮಿಷ ಸಾಕಾಗುತ್ತೆ. ಸೊ ನೋಡಿಕೊಂಡು ಮಾಡಿ. ಕೆಲವ್ರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನ್ನ ಆಗಿದೆ ಅಂತ. ಗೊತ್ತಾಗಿಲ್ಲ ಅಂತ ಅಂದವ್ರಿಗೆ ಒಂದು ಅಗಲ ಅನ್ನನ ತೊಗೊಂಡ್ಬಿಟ್ಟು ಅದನ್ನು ಮ್ಯಾಶ್ ಮಾಡಿ ನೋಡಿ 2 ಬೆರಳಿಂದ ಆಗಿದೆ ಅದು ಮ್ಯಾಶ್ ಆದರೆ ಆಗಿದೆ ಅಂತ. ಇನ್ನು ಕೆಲವ್ರಿಗೆ ಅದು ಗೊತ್ತಾಗಿಲ್ಲ ಅಂತಂದರೆ ಬಾಯಿಗೆ ಒಂದು ಅಗಲನ್ನ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಈಗ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಆಗಿದೆ. ಅನ್ನ ಮಾಡೋದು ತುಂಬಾ ಈಸಿ. ಒಂದು ಸಾರಿ ಮಾಡ್ಕೊಂಬಿಟ್ರೆ ಗೊತ್ತಾಗುತ್ತೆ ಹೇಗೆ ಮಾಡೋದು. ಅಕ್ಕಿ ನೀರು ಜಾಸ್ತಿ ಹಿಡಿಯುತ್ತೆ, ಕೆಲವ್ದು ಕಡಿಮೆ ಹಿಡಿಯುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.